ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸಿ ಲಾಸ್ಟ್ ಕ್ಲಾಸಲ್ಲಿ 1.2 ಆಗಿತ್ತು. ನೆಕ್ಸ್ಟ್ ಪೇಜ್ ನಂಬರ್ 4 ಸ್ಟೇಟ್ಸ್ ಆಫ್ ಮ್ಯಾಟರ್, ದ್ರವ್ಯದ ಸ್ಥಿತಿಗಳು ಅಂತ. ಅಂದರೆ ಮ್ಯಾಟರ್ ಅಂದರೆ ದೇ ಹ್ಯಾವ್ ಎ ಡೆಫಿನೆಟ್ ಶೇಪ್ ವಿಚ್ ಆಕ್ಯುಪೈ ಸ್ಪೇಸ್. ದ್ರವ್ಯ ನಿರ್ದಿಷ್ಟವಾದ ಆಕಾರ ಹೊಂದಿರುತ್ತೆ ಮತ್ತೆ ಸ್ಥಳವನ್ನ ಆಕ್ರಮಿಸ್ಕೊಳ್ಳುತ್ತೆ ಅಲ್ವಾ. ಇದನ್ನ ದ್ರವ್ಯ ಅಂತೇಳಿ ಕರಿತೀವಿ. ದ್ರವ್ಯದ 3 ಸ್ಥಿತಿಗಳು, ಇದನ್ನ ನೀವು 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಎಲ್ಲ ಓದಿರ್ತೀರಾ. ದ್ರವ್ಯದ 3 ಸ್ಥಿತಿಗಳು ಅಂದ್ರೆ ಇಟ್ಸ್ ಎ ಸಾಲಿಡ್, ಲಿಕ್ವಿಡ್ ಅಂಡ್ ಗೇಷಿಯಸ್. ಇನ್ನೊಂದು 4th ಸ್ಟೇಜ್ ಇದೆ, ಬಟ್ ಇಟ್ ಈಸ್ ನಾಟ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಪ್ಲಾಸ್ಮಾ ಸ್ಟೇಟ್ ಅಂತ ಹೇಳಿ ಸಹ ಕರೀತಾರೆ. ದಿಸ್ ಈಸ್ ದ 4th ಸ್ಟೇಟ್, ಬಟ್ ಲೆಟ್ಸ್ ಬಿ ಸ್ಟಡಿ ಅಬೌಟ್ ದೇರ್ ಓನ್ಲಿ ದ 3 ಸ್ಟೇಟ್ಸ್ ಆಫ್ ಮ್ಯಾಟರ್. See, the states of matter, ದ್ರವ್ಯದ ಸ್ಥಿತಿಗಳು. Observe different types of matter around you. ನಿಮ್ಮ ಸುತ್ತಮುತ್ತ ಎಷ್ಟೊಂದು ತುಂಬಾ ವಿವಿಧವಾಗಿ ಬೇರೆ ಬೇರೆ ರೀತಿ ಇರ್ತಕ್ಕಂತಹ ದ್ರವ್ಯವನ್ನ ನೋಡಿರ್ತೀರಾ. ವಾಟ್ ಆರ್ ಇಟ್ಸ್ ಡಿಫ್ರೆಂಟ್ ಸ್ಟೇಟ್ಸ್? ಹೇಗೆ ಇವುಗಳ ಗುಣಲಕ್ಷಣಗಳು ಅಥವಾ ನೋಡೋದಕ್ಕೆ ಹೇಗೆ ಅವುಗಳ ಸ್ಥಿತಿಗಳು ಭಿನ್ನವಾಗಿರುತ್ತೆ. ವಿ ಕ್ಯಾನ್ ಸಿ ದಟ್ ಮ್ಯಾಟರ್ ಅರೌಂಡ್ ಅಸ್ ಎಕ್ಸಿಸ್ಟ್ ಇನ್ 3 ಡಿಫ್ರೆಂಟ್ ಸ್ಟೇಟ್ಸ್: ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ಬಟ್ ನಮ್ಮ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಎಲ್ಲಾ ದ್ರವ್ಯಗಳನ್ನು ನಾವು 3 ರೀತಿ ಡಿವೈಡ್ ಮಾಡ್ಕೊಂಡಿದೀವಿ. ಯಾವ್ದ್ಯಾವುದು? ಸಾಲಿಡ್, ಲಿಕ್ವಿಡ್ ಮತ್ತೆ ಗ್ಯಾಸ್, ಘನ, ದ್ರವ ಮತ್ತೆ ಅನಿಲ. These states of matter arises due to a variation in characteristics of particles of matter. ಈ ಪ್ರತಿಯೊಂದು ದ್ರವ್ಯಕ್ಕೂ ತನ್ನದೇ ಆದ ವಿವಿಧ ರೀತಿಯ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. Now let us study about the properties of these 3 states of matter in detail. ಹಾಗಾದ್ರೆ 3 ದ್ರವ್ಯದ ಸ್ಥಿತಿಗಳ ಬಗ್ಗೆ, ಅವುಗಳ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋಣ. See in your textbook 1.3.1 the solid state. ಫಸ್ಟ್ ಯಾವುದು? ದ ಘನ ಸ್ಥಿತಿ. ಇದನ್ನ ತಗೊಳ್ಳೋಣ. ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ಈ ಎಕ್ಸಾಂಪಲ್ಸ್ ನೋಡೋದಕ್ಕೂ ಮುಂಚೆ ಫಸ್ಟ್ ನಿಮಗೆ ಸಾಲಿಡ್ ಅಂದ್ರೆ, ಘನ ಅಂದ್ರೆ ಹೇಗಿರುತ್ತೆ ಒಂದು ಇಮ್ಯಾಜಿನೇಷನ್ ಇದೆಯಾ? ಅದನ್ನ ಅಟ್ಲೀಸ್ಟ್ ಯು ಹ್ಯಾವ್ ಟು ಟ್ರೈ ಟು ಐಡೆಂಟಿಫೈ. ಇಂಥ ವಸ್ತುಗಳು ಘನ, ಇಂಥದ್ದು ದ್ರವ, ಇಂಥದ್ದು ಅನಿಲ ಅಂತ. ನೀವೇ ಅದಕ್ಕೆ ಎಕ್ಸಾಂಪಲ್ ಹೇಳೋದಕ್ಕೆ ಟ್ರೈ ಮಾಡಿ. ಘನಕ್ಕೆ ಒಂದು ಎಕ್ಸಾಂಪಲ್, ದ್ರವಕ್ಕೆ ಮತ್ತೆ ಅನಿಲಕ್ಕೆ. ಸಾಲಿಡ್ಗೆ ಒಂದು ಎಕ್ಸಾಂಪಲ್, ಲಿಕ್ವಿಡ್ಗೆ ಒಂದು ಎಕ್ಸಾಂಪಲ್ಸ್ ಮತ್ತೆ ಗ್ಯಾಸ್ಗೆ ಒಂದು ಎಕ್ಸಾಂಪಲ್. ಯಾವುದು ಸಾಲಿಡ್ಗೆ? ನಮಗೆ ತಕ್ಷಣ ಗೊತ್ತಾಗೋದು ಯಾವುದು? ಸ್ಟೋನು, ಗಟ್ಟಿ ಇರೋ ಅಂಥದ್ದು ಅಥವಾ ಸಾಲಿಡ್ ಅಂದರೆ ಘನ ವಸ್ತುಗಳು. ಅಥವಾ ವುಡ್ ಇರ್ಬೋದು, ಮರ, ಪೇಪರ್ ಇರ್ಬೋದು, ಅಥವಾ ಸ್ಟೀಲ್ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಇದೆಲ್ಲ ಘನ ವಸ್ತುಗಳೇ. ಲಿಕ್ವಿಡ್ ಅಂದರೆ ಫಸ್ಟೇ ಬರೋದು ನಮಗೆ ಅನಿಲ, ದ್ರವ ರೂಪದ್ದು ಅಂದರೆ ವಾಟರ್, ಮಿಲ್ಕ್, ಆಯಿಲ್, ಇದೆಲ್ಲ ಲಿಕ್ವಿಡ್ಗೆ ಎಕ್ಸಾಂಪಲ್. ಇನ್ ಗ್ಯಾಸ್ ಅಂದರೆ ಫಸ್ಟ್ ಆಫ್ ಆಲ್ ನಾವು ಏನು ಉಸಿರಾಡ್ತೀವಿ ಗಾಳಿ, ಆಕ್ಸಿಜನ್, ಅನಿಲ ಅಲ್ವಾ. ಅದು ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಸಲ್ಫರ್ ಇರ್ಬೋದು, ಫಾಸ್ಫರಸ್ ಇರ್ಬೋದು. ದೀಸ್ ಆರ್ ಆಲ್ ಗ್ಯಾಸೆ, ಅದಕ್ಕೆ ಎಕ್ಸಾಂಪಲ್ಸೆ. ಓಕೆನಾ? ಸಿ ಆಕ್ಟಿವಿಟಿ 1.9 ನೋಡಿ. ಕಲೆಕ್ಟ್ ದ ಫಾಲೋಯಿಂಗ್ ಆರ್ಟಿಕಲ್ಸ್: ಎ ಪೆನ್, ಎ ಬುಕ್, ಎ ನೀಡಲ್ ಅಂಡ್ ಎ ಪೀಸ್ ಆಫ್ ವುಡನ್ ಸ್ಟಿಕ್. ಒಂದು ಪೆನ್ ತಗೊಳ್ಳಿ, ಬುಕ್ಕು, ಒಂದು ನೀಡಲ್ಲು ಅಂಡ್ ಎ ಪೀಸ್ ಆಫ್ ವುಡನ್ ಸ್ಟಿಕ್, ಒಂದು ಮರದ ತುಂಡು. ಸ್ಕೆಚ್ ದ ಶೇಪ್ ಆಫ್ ಎಬೋ ಆರ್ಟಿಕಲ್ಸ್ ಇನ್ ಯುವರ್ ನೋಟ್ಬುಕ್ ಬೈ ಮೂವಿಂಗ್ ಎ ಪೆನ್ಸಿಲ್ ಅರೌಂಡ್ ದೆಮ್. ಪೆನ್ಸಿಲ್ ತಗೊಂಡು ಒಂದು ಸ್ಕೆಚ್ ಮಾಡಿ, ಅಂದರೆ ಒಂದು ಬುಕ್ಕಲ್ಲಿ ಬರಿತಾ ಹೋಗಿ. ಡು ಆಲ್ ದೀಸ್ ಹ್ಯಾವ್ ಡೆಫಿನೆಟ್ ಶೇಪ್, ಡಿಸ್ಟಿಂಕ್ಟ್ ಬೌಂಡರೀಸ್ ಆ್ಯಂಡ್ ಎ ಫಿಕ್ಸ್ಡ್ ವಾಲ್ಯೂಮ್. ಇಲ್ಲಿ ನಾವೇನೇನು ತೊಗೊಂಡಿದ್ದೀವಿ, ಒಂದು ಬುಕ್ಕು, ಪೆನ್, ನೀಡಲ್ಲು, ಒಂದು ಮರದ ಸ್ಟಿಕ್, ಕೋಲು, ಇದೆಲ್ಲದಕ್ಕೂ ಏನೋ ಶೇಪ್ ಇದೆ, ನಿರ್ದಿಷ್ಟವಾದ ಆಕಾರ ಇದೆ. ಬುಕ್ ಅಂದರೆ ಅದು ರೆಕ್ಟ್ಯಾಂಗಲೇ ಇರುತ್ತೆ ಅಲ್ವಾ. ನೀಡಲ್ ಅಂದರೆ ಅದು ಉದ್ದಕ್ಕೆ ಇರುತ್ತೆ, ಸಿಲಿಂಡರ್ ಟೈಪು. ವುಡನ್ ಸ್ಟಿಕ್ ಇರ್ಬೋದು, ಪೆನ್ನು ಅದು ಉದ್ದಕ್ಕಿರುತ್ತೆ, ಆ ಥರ. ಅದಕ್ಕೆ ಅದು ತನ್ನದೇ ಆದ ಆಕಾರ ಇದೆ, ಒಂದೇ ಥರ ಇಲ್ಲ. ರೌಂಡು, ರೆಕ್ಟ್ಯಾಂಗಲ್, ಆಯತ, ಆ ಥರ. ಡಿಸ್ಟಿಂಕ್ಟ್ ಬೌಂಡರೀಸ್ ಅಂದರೆ ತನ್ನದೇ ಆದ ಸುತ್ತಳತೆ, ಅದು ಡೆಫಿನೆಟ್ ಶೇಪ್ ಇರುತ್ತೆ ಮತ್ತು ಡೆಫಿನೆಟ್
ಬೌಂಡರೀಸ್ ಇರುತ್ತೆ, ಅದಕ್ಕೆ ಅದರದೇ ಆದ ಸುತ್ತಳತೆಯನ್ನು ಹೊಂದಿರುತ್ತೆ, ಇಷ್ಟು ಮೀಟರ್ ಅಗಲ, ಇಷ್ಟು ಉದ್ದ, ಇಷ್ಟು ಅಂತೇಳಿ. ಆ್ಯಂಡ್ ಫಿಕ್ಸ್ಡ್ ವಾಲ್ಯೂಮ್, ಗಾತ್ರ ಅಲ್ವಾ, ತನ್ನದೇ ಆದ ಗಾತ್ರನ ಹೊಂದಿರುತ್ತೆ. ಏನು, ಫಿಕ್ಸ್ಡ್ ವಾಲ್ಯೂಮ್, ಫಿಕ್ಸ್ಡ್ ಶೇಪ್ ಆ್ಯಂಡ್ ಎ ಡಿಸ್ಟಿಂಕ್ಟ್ ಬೌಂಡರೀಸ್, ಸುತ್ತಳತೆ. ವಾಟ್ ಹ್ಯಾಪನ್ಸ್ ಇಫ್ ದೇ ಆರ್ ಆಮರ್ಡ್, ಪುಲ್ಡ್ ಆರ್ ಡ್ರಾಪ್ಡ್? ಈ ಎಲ್ಲ ವಸ್ತುಗಳನ್ನು ಆಮರ್ಡ್, ಸುತ್ತಿಗೆಯಿಂದ ಹೊಡೆಯೋದು, ಅಥವಾ ಪುಲ್, ತಳ್ಳೋದು, ಅಥವಾ ಕೆಳಗೆ ಬಿಟ್ಟು ಬಿಡೋದು, ಇದನ್ನು ಮಾಡಿದ್ರೆ ಏನಾಗುತ್ತೆ? ಆರ್ ದೀಸ್ ಕೇಪಬಲ್ ಆಫ್ ಡಿಫ್ಯೂಷನ್ ಇನ್ ಟು ಈಚ್ ಅದರ್? ಇದೆಲ್ಲ ಡಿಫ್ಯೂಷನ್ ಅಂದ್ರೇನು? ವಿಸರಣೆ. ಎಲ್ಲ ಸ್ಪ್ರೆಡ್ ಆಗುತ್ತಾ ಮೇಲಿಂದ ಕೆಳಗೆ ಎತ್ತಾಕ್ಬಿಟ್ರೆ? ಪೆನ್ನನ, ಬುಕ್ನ, ಸ್ಟಿಕ್ನ, ಕೋಲ್ನ? ನೋ. ಟ್ರೈ ಕಂಪ್ರೆಸ್ಸಿಂಗ್ ದ್ಯಾಮ್ ಬೈ ಅಪ್ಲೈಯಿಂಗ್ ಫೋರ್ಸ್. ಓಕೆ, ಎತ್ತಾಕಿದ್ರಿ, ಅದೆಲ್ಲ ಕಡೆ ಹರಡ್ಕೊಳ್ಳಲ್ಲ ಅಲ್ವಾ. ಇನ್ನೊಂದು, ಕಂಪ್ರೆಸ್ ಮಾಡೋದು, ಸಂಪೀಡನೆ ಅಂತ ಹೇಳಿ ಕರೀತಾರೆ. ಅಂದರೆ ಪ್ರೆಸ್ ಮಾಡೋದು, ಫೋರ್ಸ್ ಹಾಕೋದು, ನಾವು ನಮ್ಮ ಬಲವನ್ನು ಅದ್ರ ಮೇಲೆ ಹಾಕೋದು, ಅದನ್ನು ಮಡ್ಚೋದು ಅಥವಾ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದು, ಅದನ್ನ ಕಂಪ್ರೆಸ್ ಆಗುತ್ತಾ? ಕೋಲು ಕಟ್ಟಾಗುತ್ತೆ, ಆದರೆ ಅದು ಸಂಪೀಡನೆಗಳಲ್ಲ, ಅಂದರೆ ಒಳಕ್ಕೆ ಹೋಗಲ್ಲ. ಪೆನ್ ಆಗಲಿ ಅದು ತುಂಬ ಚಿಕ್ಕದಾಗಲ್ಲ, ಬುಕ್ ಆಗಲಿ ಅಲ್ವಾ, ಆಗಲ್ಲ. ನೋ. ಆಲ್ ದ ಎಬೋ ಆರ್ ಎಕ್ಸಾಂಪಲ್ಸ್ ಆಫ್ ಸಾಲಿಡ್. ನೋಡಿ, ನಾವೊಂದಷ್ಟು ಹೇಳಿದ್ವಿ, ಇಲ್ಲಿ ಇದೆಲ್ಲ ಎಕ್ಸಾಂಪಲ್ಸ್. ಸಾಲಿಡ್ಗೆ ಎಕ್ಸಾಂಪಲ್ಸ್ ಕೊಡಿ ಅಂದರೆ ಇಲ್ಲಿ ಫಸ್ಟ್ ಲೈನಲ್ಲಿ ಇದೆಯಲ್ಲ, ಇದೆ ಗೊತ್ತಾಯ್ತಾ? ಇದೆಲ್ಲ ಸಾಲಿಡ್ಗೆ ಎಕ್ಸಾಂಪಲ್, ಟೆಕ್ಸ್ಟ್ ಬುಕ್ಕಲ್ಲಿ ಇರೋದು. ಇನ್ನು ಬೇರೆದು ನೀವು ಓನಾಗಿ ಕೊಡ್ಬೋದು. ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಈ ಮೂರೇ: ಸಾಲಿಡ್ಸ್ ಹ್ಯಾವ್ ಡೆಫಿನೆಟ್ ಶೇಪ್, ಡಿಸ್ಟಿಂಕ್ಟ್ ಬೌಂಡರೀಸ್, ಫಿಕ್ಸ್ಡ್ ವಾಲ್ಯೂಮ್. ಇದು ಮೂರು ಸಾಲಿಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆನಾ? ವಿ ಕ್ಯಾನ್ ಅಬ್ಸರ್ವ್ ದಟ್ ಆಲ್ ದೀಸ್ ಹ್ಯಾವ್ ಎ ಡೆಫಿನೆಟ್ ಶೇಪ್. ನಾವು ಅಬ್ಸರ್ವ್ ಮಾಡಿದಾಗ ಇದೆಲ್ಲದಕ್ಕೂ ಡೆಫಿನೆಟ್ ಶೇಪ್ ಇದೆ, ಡಿಸ್ಟಿಂಕ್ಟ್ ಬೌಂಡರೀಸ್ ಆ್ಯಂಡ್ ಫಿಕ್ಸ್ಡ್ ವಾಲ್ಯೂಮ್. ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಇದಿಷ್ಟು ಸಾಲಿಡ್ದು ಪ್ರಾಪರ್ಟಿ ಕ್ಯಾರೆಕ್ಟರಿಸ್ಟಿಕ್ಸ್. ದಟ್ ಈಸ್ ಹ್ಯಾವ್ ನೆಗ್ಲಿಜಿಬಲ್ ಕಂಪ್ರೆಸಿಬಿಲಿಟಿ. ಇದು ತಿಳ್ಕೋಬೇಕು. ಸಂಪೀಡನೆ ಇದರಲ್ಲಿ ನಗಣ್ಯವಾಗಿರುತ್ತೆ, ಅಂದರೆ ಸಂಪೀಡನೆಗೊಳ್ಳಲ್ಲ, ಅದು ಎಲ್ಲ ಮುದುರ್ಕೊಳ್ಳಲ್ಲ. ಓಕೆ. ಸಾಲಿಡ್ಸ್ ಹ್ಯಾವ್ ಎ ಟೆಂಡೆನ್ಸಿ ಟು ಮೈಂಟೈನ್ ದೇ ಶೇಪ್ ವೆನ್ ಸಬ್ಜೆಕ್ಟೆಡ್ ಟು ಔಟ್ಸೈಡ್ ಫೋರ್ಸ್. ಅದೇ ಥರ ಘನವಸ್ತುಗಳು, ಸಾಲಿಡ್ ನಮ್ಮ ಬಲವನ್ನು ಹಾಕಿದಾಗ ಅದೇನಾಗುತ್ತೆ? ತನ್ನ ಆಕಾರವನ್ನು, ಆಕಾರವನ್ನು ಕಳೆದುಕೊಳ್ಳಲ್ಲ. ಸಾಲಿಡ್ಸ್ ಮೇ ಬ್ರೇಕ್ ಅಂಡರ್ ಫೋರ್ಸ್ ಬಟ್ ಇಟ್ ಈಸ್ ಡಿಫಿಕಲ್ಟ್ ಟು ಚೇಂಜ್ ದೇರ್ ಶೇಪ್. ನೀವು ತುಂಬ ಬಲ ಹಾಕಿದ್ರೆ ಸಾಲಿಡ್ಗೆ ಏನಾಗುತ್ತೆ? ಅದು ಕಟ್ಟಾಗುತ್ತೆ. ಓಕೆನಾ? ಬ್ರೇಕ್ ಅಂಡರ್ ದ ಫೋರ್ಸ್, ಕಟ್ಟಾಗ್ಬಿಡುತ್ತೆ. ಆದರೆ ಡಿಫಿಕಲ್ಟ್ ಟು ಚೇಂಜ್ ದೇರ್ ಶೇಪ್, ಆದರೆ ತನ್ನ ಆಕಾರವನ್ನು ಮಾತ್ರ ಅದು ಕಳ್ಕೊಳ್ಳಲ್ಲ. ಸೊ ದೇ ಆರ್ ರಿಜಿಡ್. ಏಕೆಂದರೆ ಇದು ತುಂಬ ಕಠಿಣವಾಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ಅದು ತನ್ನ ಶೇಪ್ನ ಕಳ್ಕೊಳ್ಳಲ್ಲ, ಬಟ್ ಇಟ್ ಈಸ್ ಬ್ರೇಕ್. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಾಲಿಡ್. ಕನ್ಸಿಡರ್ ದ ಫಾಲೋಯಿಂಗ್. What about a rubber band? Can it change its shape on stretching? Is it solid? Yes, is it solid? But rubber band na ಎಳೆದ್ರೆ ಸ್ಟ್ರೆಚ್ ಆಗುತ್ತೆ ಅಲ್ವಾ? What about sugar and salt when kept in a different jar? These take the shape of jar. Are they solid? ಸಕ್ಕರೆ ಅಥವಾ ಉಪ್ಪನ್ನ ಒಂದು ಜಾರ್ ತಗೊಂಡು ಅದ್ರೊಳಗೆ ಹಾಕಿ ಅದೇನಾದರೂ ಶೇಪ್ ಕಳ್ಕೊಳ್ತಾ? ಸಕ್ಕರೆ ಕಣಗಳು, ಅರಳುಗಳು, ಉಪ್ಪಿನ ಅರಳು? ನೋ, ಸಾಲಿಡ್. ವಾಟ್ ಅಬೌಟ್ ದ ಸ್ಪಾಂಜ್ ತಗೊಳ್ಳಿ, ಸ್ಪಂಜು. ಇಟ್ ಈಸ್ ಸಾಲಿಡ್, ಇದು ಸಾಲಿಡ್. ಎಟ್ ವಿ ಆರ್ ಏಬಲ್ ಟು ಕಂಪ್ರೆಸ್ ಇಟ್. ಕಂಪ್ರೆಸ್ ಅಂದರೆ ಅದ್ಮೋದು, ಸಂಪೀಡನೆಗೊಳಿಸೋದು. ಎಸ್, ಇದು ಒಳಗೆ ಹೋಗುತ್ತೆ. ಯಾಕೆ ಹೇಳಿ? ವೈ ಆಲ್ ದ ಎಬೋ ಸಾಲಿಡ್ಸ್ ಆರ್. ಯಾಕೆ ಅಂತ ಇಲ್ಲಿ ರೀಸನ್. ಯಾಕೆ ಸ್ಪಂಜ್ ಮಾತ್ರ ಕಂಪ್ರೆಸ್ ಆಗುತ್ತೆ? ಇಲ್ಲಿದೆ ನೋಡಿ. ಎ ರಬ್ಬರ್ ಬ್ಯಾಂಡ್ ಚೇಂಜಸ್ ಶೇಪ್. ತನ್ನ ಆಕಾರವನ್ನು ಕಳ್ಕೊಳ್ಳುತ್ತೆ. ಫೋರ್ಸ್ ಆ್ಯಂಡ್ ರೀಗೈನ್ಸ್ ದ ಸೇಮ್ ಶೇಪ್ ವೆನ್. ಆಕಾರವನ್ನು ಕಳ್ಕೊಳ್ಳುತ್ತೆ ಅಂತ ಸಾಲಿಡ್ ತನ್ನ ಆಕಾರವನ್ನು ಕಳ್ಕೊಳ್ಳಲ್ಲ, ಎಷ್ಟೇ ಫೋರ್ಸ್ ಹಾಕೋದು ಅಂತ ಇಲ್ಲಿ ಮೇಲೆ ಹೇಳಿದೀವಿ. ಮತ್ತೆ ಇಲ್ಲಿ ಕಳ್ಕೊಳ್ಳುತ್ತೆ ಅಂತೀವಿ ರಬ್ಬರ್ ಬ್ಯಾಂಡ್ಗೆ, ಸಾಲಿಡ್ ಅಂತ. ಆದರೆ ರಬ್ಬರ್ ಬ್ಯಾಂಡನ್ನ ಸ್ಟ್ರೆಚ್ ಮಾಡಿದಾಗ ಅದು ಎಳೆದಾಗ ಅದು ಹಿಗ್ಗುತ್ತೆ, ಆದರೆ ರೀಗೇನ್ಸ್ ದ ಸೇಮ್ ಶೇಪ್. ಮತ್ತೆ ಬಿಟ್ಟಾಗ ಅದು ತನ್ನದೇ ಆದ ಶೇಪ್ಗೆ ಬಂದು ಕೂತ್ಕೊಳ್ಳುತ್ತೆ. ಆಗ ಎಲ್ಲಿ ತನ್ನ ಆಕಾರವನ್ನು ಕಳ್ಕೊಳ್ಳಿಲ್ಲ ಅದು ಅಲ್ವಾ, ಮತ್ತೆ ಒಂದು ಅದೇ ಸ್ಥಿತಿಗೆ ಬರುತ್ತೆ. ವೆನ್ ದ ಫೋರ್ಸ್ ಈಸ್ ರಿಮೂವ್ಡ್, ಅದೇ ಫೋರ್ಸ್ ರಿಮೂವ್ ಮಾಡಿದಾಗ ರಬ್ಬರ್ ಬ್ಯಾಂಡ್ ಹಾಗೆ ಆಗುತ್ತೆ. ಇಫ್ ಎಕ್ಸೆಸಿವ್ ಫೋರ್ಸ್ ಈಸ್ ಅಪ್ಲೈಡ್ ಇಟ್ ಬ್ರೇಕ್ಸ್. ತುಂಬ ಫೋರ್ಸ್ ಹಾಕಿದ್ರೆ, ಬಲ ಹಾಕಿದ್ರೆ ಅದು ಕಿತ್ತು ಹೋಗುತ್ತೆ. ದ ಶೇಪ್ ಆಫ್ ಈಚ್ ಇಂಡಿವಿಜುವಲ್ ಶುಗರ್ ಆರ್ ಸಾಲ್ಟ್ ಕ್ರಿಸ್ಟಲ್ ರಿಮೈನ್ಸ್ ಫಿಕ್ಸೆಡ್.
ಅದೇ ಥರ ಸಕ್ಕರೆ ಮತ್ತು ಉಪ್ಪಿನ ಹರಳುಗಳು ಅದರ ಯಾವುದೇ ರೀತಿಯ ಆಕಾರವನ್ನು ಕಳ್ಕೊಳ್ಳಲ್ಲ, ಹಾಗೇ ಇರುತ್ತೆ. ವೇರ್ ವಿ ಟೇಕ್ ಇನ್ ಟು ಅವರ್ ಆ್ಯಂಡ್ ಪುಟ್ ಇಟ್ ಇನ್ ದ ಪ್ಲೇಟ್ ಆರ್ ಇನ್ ಜಾರ್. ನಾವು ಕೈಗೆ ಹಾಕೊಂಡ್ರೂ ಹಾಗೇ ಇರುತ್ತೆ, ಪ್ಲೇಟ್ಗೆ ಹಾಕಿದ್ರೂ ಹಾಗೇ ಇರುತ್ತೆ, ಯಾವುದಾದ್ರು ಒಂದು ಬಾಕ್ಸ್ಗೆ ಹಾಕಿದ್ರೂ ಹಾಗೇ ಇರುತ್ತೆ. ಎ ಸ್ಪಾಂಜ್ ಹಸ್ ಮೈನ್ಯೂಟ್ ಹೋಲ್ಸ್ ಇನ್ ವಿಚ್ ಆರ್ ಏರ್ ಈಸ್ ಟ್ರ್ಯಾಪ್ಡ್. ಆದರೆ ಸ್ಪಾಂಜ್ ಆಗಿ ಕಂಪ್ರೆಸ್ ಆಗುತ್ತೆ, ಅವುಗಳ ನಡುವೆ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಅರ್ಥ ಆಯ್ತಾ? ಅದರೊಳಗೆ ಹೇರ್ ಹೋಗಿರುತ್ತೆ, ಗಾಳಿ ಹೋಗಿರುತ್ತೆ. ವೆನ್ ವಿ ಪ್ರೆಸ್ ಇಟ್, ನಾವು ಯಾವಾಗ ಅದನ್ನು ಅದುಮ್ತೀವಿ, ದ ಹೇರ್ ಈಸ್ ಎಕ್ಸ್ಪೆಲ್ಡ್, ಗಾಳಿ ಎಲ್ಲ ಹೊರಗೆ ಹೋಗುತ್ತೆ, ಎಕ್ಸ್ಪೆಲ್ಡ್ ಔಟ್, ಆ್ಯಂಡ್ ವಿ ಆರ್ ಏಬಲ್ ಟು ಕಂಪ್ರೆಸ್. ಹಾಗಾಗಿ ಅದನ್ನು ನೀಟಾಗಿ ಪ್ರೆಸ್ ಮಾಡ್ಬೋದು, ಅದುಂಬೋದು, ಅದು ಒಳಗಡೆ ಹೋಗುತ್ತೆ. ಅರ್ಥ ಆಯ್ತಾ? ಸ್ಪಂಜ್ ಮಾತ್ರ ಯಾಕೆ ಕಂಪ್ರೆಸ್ ಆಗುತ್ತೆ ಅಂದರೆ ಆ ಸ್ಪಂಜಿನಲ್ಲಿ ರಂಧ್ರಗಳಿರುತ್ತೆ, ಅದೆಲ್ಲ ಗಾಳಿ ತುಂಬಿಕೊಂಡಿರುತ್ತೆ. ನಾವು ಅದ್ರ ಮೇಲೆ ಬಲ ಹಾಕಿದಾಗ ಗಾಳಿ ಹೊರಗೆ ಬರುತ್ತೆ, ಇದು ಸ್ಪಂಜು ಒಳಗೆ ಹೋಗುತ್ತೆ ಅಷ್ಟೆ. ನೆಕ್ಸ್ಟ್ 1.3.2 ದ ಲಿಕ್ವಿಡ್ ಸ್ಟೇಟ್. ಇದ್ರದ್ದು ಅರ್ಥ ಆಯ್ತಲ್ವ? ಸಾಲಿಡ್ ಸ್ಟೇಟ್ ಘನ ಸ್ಥಿತಿ ಅಂದರೆ ಹೇಗಿರುತ್ತೆ, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮತ್ತು ಎಕ್ಸಾಂಪಲ್ಸ್ ಏನು ಅಂತೇಳಿ. ಸಿ ಆಕ್ಟಿವಿಟಿ 1.10. ಈಗ ನೀವೇ ಫಸ್ಟ್ ಎಕ್ಸಾಂಪಲ್ಸ್ ಕೊಟ್ಬಿಡಿ ಲಿಕ್ವಿಡ್ಗೆ. ಮಿಲ್ಕ್, ವಾಟರ್, ಜ್ಯೂಸು, ಹನಿ, ಇದೆಲ್ಲ. ಓಕೆ, ಇಲ್ಲಿ ತಗೊಳ್ಳೋಣ. ವಾಟರ್, ಕುಕ್ಕಿಂಗ್ ಆಯಿಲ್ ಅಂದರೆ ಎಣ್ಣೆ, ಅಡಿಗೆ ಎಣ್ಣೆ. ಮಿಲ್ಕ್, ಹಾಲು. ಜ್ಯೂಸ್, ಕೋಲ್ಡ್ ಡ್ರಿಂಕ್ಸ್, ಜೊತೆಗೆ ತಂಪು ಪಾನೀಯಗಳು, ಇದೆಲ್ಲವೂ ಲಿಕ್ವಿಡ್. ಕಂಟೈನರ್ಸ್ ಆಫ್ ಡಿಫ್ರೆಂಟ್ ಶೇಪ್ಸ್. Put a 50 ml mark on this container using a measuring cylinder from the laboratory. ಅಂದರೆ 50 ml ಇರ್ತಕ್ಕಂತಹ ಒಂದು ಜಾರ್ ಅಥವಾ ಬೀಕರ್ನ ಲ್ಯಾಬೊರೇಟರಿಲಿ ತಗೊಂಡು ಪ್ರತಿಯೊಂದನ್ನು ಒಂದೊಂದು ಜಾರ್ಗೆ ಹಾಕ್ಕೊಂಡು ಬನ್ನಿ. ಸಿಲಿಂಡರ್ ಶೇಪು, ಬೇರೆ ಬೇರೆ ಶೇಪ್ ಇರ್ತಕ್ಕಂಥದ್ದು. ವಾಟ್ ವಿಲ್ ಹ್ಯಾಪನ್ ಇಫ್ ದೀಸ್ ಲಿಕ್ವಿಡ್ಸ್ ಆರ್ ಸ್ಪಿಲ್ಡ್ ಆನ್ ದ ಫ್ಲೋರ್? ಚೆಲ್ಲುತ್ತಾ ಒಂದಕ್ಕೊಂದಕ್ಕೆ ಹಾಕ್ತಾ ಇರಬೇಕಾದ್ರೆ ಒಂದು ಜಾರಿಂದ ಇನ್ನೊಂದಕ್ಕೆ ಲಿಕ್ವಿಡ್, ದ್ರವ. ಮೆಷರ್ 50 ml ಆಫ್ ಎನಿ ಒನ್ ಲಿಕ್ವಿಡ್ ಆ್ಯಂಡ್ ಟ್ರಾನ್ಸ್ಫರ್ ಇಟ್ ಇಂಟು ಡಿಫ್ರೆಂಟ್ ಕಂಟೈನರ್ಸ್ 1 by 1. ಅಳತೆ ಮಾಡ್ಕೊಳ್ಳಿ. 50 ml ತೊಗೊಂಡಿರ್ತೀರಾ, ಒಂದರಿಂದ ಇನ್ನೊಂದಕ್ಕೆ ಇನ್ನೊಂದರಿಂದ ಇನ್ನೊಂದಕ್ಕೆ ಹಾಕೊಂಡು ಹೋಗ್ತಾ ಹೋಗಿ, ಒಂದು 5-6 ಜಾರ್ ತೊಗೊಂಡು. ಆ ಥರ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಒಂದರಿಂದ ಒಂದಕ್ಕೆ ಹಾಕ್ಬೇಕಾದ್ರೆ ಚೆಲ್ಲುತ್ತಾ, ಅಥವಾ ಚೆಲ್ಲದ ಮೇಲೂ 50 ml ಇದೆಯಾ ಅಥವಾ ಚೆಲ್ಲಿಲ್ಲ ಅಂದರೆ ಎಷ್ಟಿದೆ? ಡಸ್ ದ ಶೇಪ್ ಆಫ್ ಲಿಕ್ವಿಡ್ ರಿಮೈನ್ಸ್ ದ ಸೇಮ್, ಮತ್ತು ಅದರ ಆಕಾರ ಸೇಮ್ ಇದೆಯಾ? ವೆನ್ ಯು ಪೋರ್ ದ ಲಿಕ್ವಿಡ್ ಫ್ರಮ್ ಒನ್ ಕಂಟೈನರ್ ಟು ಅನದರ್, ಡಸ್ ಇಟ್ ಫ್ಲೋ ಈಸಿಲಿ? ನೀವು ಒಂದು ಲೋಟದಿಂದನೋ ಅಥವಾ ಒಂದು ಬೀಕರಿಗೇನೋ ಅದನ್ನು ಹಾಕ್ಬೇಕಾದ್ರೆ ಅದು ಈಸಿಯಾಗಿ ಹೋಗುತ್ತಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ? ವಿ ಅಬ್ಸರ್ವ್ ದಟ್ ಲಿಕ್ವಿಡ್ಸ್ ಹ್ಯಾವ್ ನೋ ಫಿಕ್ಸ್ಡ್ ಶೇಪ್. ಸಿ, ಸಾಲಿಡ್ಗೆ ಡೆಫಿನೆಟ್ ಶೇಪ್ ಇರುತ್ತೆ, ಅದೇ ಲಿಕ್ವಿಡ್ಗೇನೋ ನೋ ಫಿಕ್ಸ್ಡ್ ಶೇಪ್, ಅದಕ್ಕೆ ಯಾವುದೇ ಆದ ತನ್ನ ನಿರ್ದಿಷ್ಟವಾದ ಆಕಾರ ಇರೋದಿಲ್ಲ. ಡಿಫ್ರೆನ್ಸ್ ಕೇಳ್ತಾರೆ, ಈ ಪಾಯಿಂಟ್ ಮಾಡ್ಕೋಬೇಕು, ನೀವೇ ಡಿಫ್ರೆನ್ಸ್ ಮಾಡಬೇಕು, ಟುಡೇ ಹೋಮ್ವರ್ಕ್ ಅದು. ಬಟ್ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮ್, ಆದರೆ ಗಾತ್ರ, ಅದರ ಗಾತ್ರ ಏನಿರುತ್ತೆ ಡೆಫಿನೆಟ್ ಆಗಿರುತ್ತೆ, ಫಿಕ್ಸ್ ಆಗಿರುತ್ತೆ, ನಿರ್ದಿಷ್ಟ ಗಾತ್ರವನ್ನು ಹೊಂದಿರುತ್ತೆ, ಆದರೆ ನಿರ್ದಿಷ್ಟ ಆಕಾರವನ್ನು ಹೊಂದಿರೋದಿಲ್ಲ. ದೇ ಟೇಕ್ ಅಪ್ ದ ಶೇಪ್ ಆಫ್ ದ ಕಂಟೈನರ್ ಇನ್ ವಿಚ್ ದೇ ಆರ್ ಕೆಪ್ಟ್. ಲಿಕ್ವಿಡ್ದು ಗುಣಲಕ್ಷಣ ಏನು? ನಾವು ಯಾವ ಕಂಟೈನರ್ಗೆ ಹಾಕ್ತೀವಿ, ಗ್ಲಾಸಿಗೆ ಹಾಕ್ತೀವ ಆ ಶೇಪ್ ಬರುತ್ತೆ ನೀರನ್ನು ಅಥವಾ ಜ್ಯೂಸ್ನ. ಬೌಲಿಗೆ ಹಾಕ್ತೀರಾ ಆ ಬೌಲ್ ಶೇಪ್ ಬರುತ್ತೆ, ಸ್ಪೂನ್ಗೆ ಹಾಕ್ತೀರಾ ಸ್ಪೂನ್ ಶೇಪ್ ಬರುತ್ತೆ, ಬಾಟಲ್ಗೆ ಹಾಕ್ತೀರಾ ಬಾಟಲ್ ಶೇಪ್ ಬರುತ್ತೆ. ಓಕೆನಾ? ಸೊ ದ ಲಿಕ್ವಿಡ್ ಹ್ಯಾವ್ ದ ಶೇಪ್ ಆಫ್ ದ ಕಂಟೈನರ್. ದ್ರವ ಯಾವಾಗಲೂ ದ್ರವ ಏನಾಗುತ್ತೆ, ಯಾವ ವಸ್ತುವಿಗೆ ಹಾಕ್ತೀವಿ ಅದರದೇ ಆದ ಆಕಾರವನ್ನು ಹೊಂದುತ್ತೆ. ಲಿಕ್ವಿಡ್ಸ್ ಫ್ಲೋ ಆ್ಯಂಡ್ ಚೇಂಜ್ ಶೇಪ್, ಮತ್ತೆ ಅದೇನಾಗುತ್ತೆ ನಿರಂತರವಾಗಿ ಹರಿಯುತ್ತೆ, ಅದು ತನ್ನ ಆಕಾರವನ್ನು ಕಳ್ಕೊಳ್ಳುತ್ತೆ. ಸೊ ದೇ ಆರ್ ನಾಟ್ ರಿಜಿಡ್ ಬಟ್ ಕ್ಯಾನ್ ಬಿ ಕಾಲ್ಡ್ ಫ್ಲೂಯಿಡ್. ಇದು ತುಂಬ ಏನು ಕಠಿಣವಾಗಿರಲ್ಲ, ಆದರೆ ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ, ಫ್ಲೂಯಿಡ್, ದ್ರವ ಅಂತೇಳಿ ಕರಿತೀವಿ. ರೆಫರ್ ಟು ಆಕ್ಟಿವಿಟಿ 1.5 and 1.4 where we saw that solids and liquids can diffuse into liquids. ಹಾಗಾದರೆ 1.4 ಮತ್ತು 1.5 ಇಂದ ನಾವೇನು ತಿಳ್ಕೊಂಡ್ವಿ? ಘನ ಮತ್ತು ದ್ರವ ವಸ್ತುಗಳಲ್ಲಿ
ಯಾವುದು ಡಿಫ್ಯೂಷನ್? ವಿಸರಣೆ ಆಗೋದು, ಹರಿಯೋದು, ಬೇಗ ಕಣಗಳು ಚಲನೆ ಆಗೋದು ಲಿಕ್ವಿಡ್. ಯಾವುದು? ಲಿಕ್ವಿಡ್. ದ ಗ್ಯಾಸಸ್ ಫ್ರಮ್ ದ ಅಟ್ಮಾಸ್ಫಿಯರ್ ಡಿಫ್ಯೂಸಸ್ ಅಂಡ್ ಡಿಸಾಲ್ವ್ಸ್ ಇನ್ ವಾಟರ್. ಘನವಸ್ತುಗಳು ಕಂಪ್ರೆಸ್ಸು ಆಗಲ್ಲ ಮತ್ತೆ ಡಿಫ್ಯೂಷನ್ ಆಗಲ್ಲ. ಓಕೆನಾ? ಸಾಲಿಡ್ ಇಲ್ಲಿ. ಆದ್ರೆ ಲಿಕ್ವಿಡ್ ಏನಾಗುತ್ತೆ? ಡಿಫ್ಯೂಸ್ ಆಗುತ್ತೆ. ವಿಸರಣೆ ಅಂದ್ರೆ ಹರಿಯುತ್ತೆ. ಅದರ ಕಣಗಳೆಲ್ಲ ಕೆಳಗಡೆ ಒಂದು ಲೋಟ ನೀರು ಹಾಕ್ಬಿಡಿ ಕರ್ಕೊಂಡು ಹೋಗುತ್ತೆ. ಆದ್ರೆ ಗ್ಯಾಸಸ್ ಬಂದ್ರು, ಗ್ಯಾಸಸ್ ಫ್ರಮ್ ದಟ್ ಅಟ್ಮಾಸ್ಫಿಯರ್, ವಾತಾವರಣದಲ್ಲಿ ಗಾಳಿ ಇದೆ ಅಲ್ವಾ, ಆಕ್ಸಿಜನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಎಲ್ಲಾ ತರದ ಅನಿಲಗಳು ಇದೆ. ಡಿಫ್ಯೂಸಸ್, ಇದು ವಿಸರಣೆ ಆಗುತ್ತಾ? ಅಂಡ್ ಡಿಸಾಲ್ವ್ಸ್ ಇನ್ ವಾಟರ್ ಇಸ್ ನಾಟ್ ಓನ್ಲಿ ಡಿಫ್ಯೂಸ್ಡ್, ವಿಸರಣೆ ಮಾತ್ರ ಆಗಲ್ಲ, ಇದು ಎಲ್ಲಾ ಕಡೆ ಹರಡ್ಕೊಳ್ಳೋದ್ ಜೊತೆಗೆ ನೀರಿನಲ್ಲಿ ಕರಗಿರುತ್ತಂತೆ. ಯಾವುದು? ಗ್ಯಾಸ್, ಅನಿಲ ನೀರಿನಲ್ಲಿ ಕರಗಿರುತ್ತೆ. ದೀಸ್ ಗ್ಯಾಸಸ್ ಎಸ್ಪೆಷಲಿ ಆಕ್ಸಿಜನ್, ಎಸ್ಪೆಷಲಿ ಯಾವ ಅನಿಲ ಕರಗಿರುತ್ತೆ ನೀರಿನಲ್ಲಿ? ಆಕ್ಸಿಜನ್. ಯಾವ ಅನಿಲ ಕರಗಿರುತ್ತೆ? ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್, ಇಂಗಾಲದ ಡೈಆಕ್ಸೈಡ್ ಮತ್ತೆ ಆಮ್ಲಜನಕ ನೀರಿನಲ್ಲಿ ಕರಗಿರುತ್ತೆ. ಆರ್ ಎಸೆನ್ಷಿಯಲ್ ಫಾರ್ ಸರ್ವೈವಲ್ ಆಫ್ ಅಕ್ವಾಟಿಕ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಅಕ್ವಾಟಿಕ್? ಅಕ್ವಾಟಿಕ್ ಅಂದ್ರೆ ಜಲಚರ ಅಂತೇಳಿ. ಜಲಚರ ಪ್ರಾಣಿಗಳು ಮತ್ತೆ ಜಲಚರ ಸಸ್ಯಗಳು. ನೀರಿನಲ್ಲಿ ಕರಗಿರ್ತಕ್ಕಂತಹ ಆಮ್ಲಜನಕ ಮತ್ತೆ ಇಂಗಾಲದ ಡೈಆಕ್ಸೈಡ್ ನ ನೀರಿನಲ್ಲಿ ವಾಸಿಸುವಂತಹ ಜಲಚರ ಪ್ರಾಣಿಗಳು. ನೀರೊಳಗಡೆ ಎಷ್ಟೊಂದು ಪ್ರಾಣಿಗಳು ವಾಸಿಸ್ತವೆ. ಮೀನ್ ಇರ್ಬೋದು, ಶಾರ್ಕ್ ಇರ್ಬೋದು, ಏಡಿ, ತಿಮಿಂಗಿಲಗಳು ಎಲ್ಲ ಇರುತ್ತೆ. ಎಷ್ಟೊಂದು ಥರ ಹಾವಿರ್ಬೋದು, ಏಡಿ ಎಲ್ಲ ಇರುತ್ತೆ ಅಲ್ವಾ. ಆಮೇಲೆ ಸಮುದ್ರದಲ್ಲಿ ಎಷ್ಟೊಂದು ಡಿಫ್ರೆಂಟ್ ಸ್ಟಾರ್ ಫಿಶು, ಮೇಲೆ ಬರ್ದಿರ್ತಕ್ಕಂಥ ನೀರೊಳಗೆ ವಾಸಿಸ್ತಕ್ಕಂಥ ಎಷ್ಟೊಂದು ಜಲಚರ, ಈ ಜೆಲ್ಲಿ ಫಿಶ್ ಇರ್ಬೋದು, ಆ ಥರ ಅಲ್ವಾ. ಸಸ್ಯಗಳು ಇದೆ ಅಲ್ವಾ, ನೀರಿನ ತಳಭಾಗದಲ್ಲೂ ಭೂಮಿ ಥರನೇ ಇರ್ತಕ್ಕಂಥ ಒಂದು ಪ್ರಪಂಚ ಇದೆ. ಅಲ್ಲಿ ಜಲಚರ ಸಸ್ಯಗಳು ಇರುತ್ತೆ. ನೀರೊಳಗೆ ಯಾವಾಗಲೂ ಇರ್ತಕ್ಕಂಥ ಕೆಲವು ಸಸ್ಯಗಳು ಇರುತ್ತೆ. ಅದಕ್ಕೂ ಬೇಕಲ್ವಾ, ಆಮ್ಲಜನಕ ಬೇಕು, ಇಂಗಾಲದ ಡೈಆಕ್ಸೈಡ್ ಬೇಕು ಫೋಟೋಸಿಂಥಸಿಸ್ ಮಾಡೋದಕ್ಕೆ. ಅಲ್ಲಿ ಹೇಗೆ ಕೋಆರ್ಡಿನೇಷನ್ ಆಗುತ್ತೆ ಗೊತ್ತಾ? ಇನ್ನೊಂದು, ನೀರಿನಲ್ಲಿ ಕರಗಿರ್ತಕ್ಕಂತಹ ಆಮ್ಲಜನಕವನ್ನ ನೀರಿನಲ್ಲಿ ವಾಸಿಸುವಂತಹ ಪ್ರಾಣಿಗಳು ಹೀರ್ಕೊಳ್ಳುತ್ತೆ. ಅರ್ಥಾಯ್ತಾ? ಫಿಶು ಅದೆಲ್ಲ, ಅವು ಅದನ್ನ ಹೀರ್ಕೊಂಡು ಇಂಗಾಲದ ಡೈಆಕ್ಸೈಡ್ನ ಬಿಡುತ್ತೆ ನೀರಿಗೆನೆ. ಆ ನೀರಿಗೆ ಬಿಟ್ಟಂತಹ ಇಂಗಾಲದ ಡೈಆಕ್ಸೈಡ್ನ ನೀರಿನಲ್ಲಿರ್ತಕ್ಕಂಥ ಸಸ್ಯಗಳೇನ್ ಮಾಡುತ್ತೆ? ಸೂರ್ಯನ ಕಿರಣಗಳು ಸಾಗರದ ತಳಭಾಗದವರೆಗೂ ಹೋಗುತ್ತೆ. ಅದನ್ನ ಉಪಯೋಗಿಸ್ಕೊಂಡು ಫೋಟೋಸಿಂಥಸಿಸ್ ಮಾಡುತ್ತೆ. ಅಲ್ಲೂ ನೋಡಿ ಸಿಂಬಯೋಸಿಸ್ ಹೇಗಾಗುತ್ತೆ ಅಂತೇಳಿ. ಜಲಚರ ಸಸ್ಯ ಮತ್ತೆ ಪ್ರಾಣಿಗಳು ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಮಾಡ್ಕೊಂಡಿದೆ. ಸಸ್ಯಗಳು ಬಿಡ್ತಕ್ಕಂತಹ ಆಕ್ಸಿಜನ್ನ ನೀರಿನಲ್ಲಿ ಕರಗುತ್ತೆ. ಆ ನೀರಲ್ಲಿ ಕರಗಿದಂತಹ ಆಕ್ಸಿಜನ್ನ ಜಲಚರ ಪ್ರಾಣಿಗಳು ಸೇವಿಸುತ್ತೆ. ಮತ್ತೆ ಜಲಚರ ಪ್ರಾಣಿಗಳು ಬಿಟ್ಟಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನೀರಿನಲ್ಲಿ ಕರಗಿ ಸಸ್ಯಗಳು ಫೋಟೋಸಿಂಥಸಿಸ್ ಮಾಡ್ಕೊಳ್ಳುತ್ತವೆ. ಅರ್ಥ ಆಯ್ತಾ? ಓಕೆ. ಆಲ್ ಲಿವಿಂಗ್ ಕ್ರಿಯೇಚರ್ಸ್ ನೀಡ್ ಟು ಬ್ರೀತ್ ಫಾರ್ ಸರ್ವೈವಲ್. ಎಲ್ಲಾ ಜೀವಿಗಳಿಗೂ ಉಸಿರಾಡೋದಕ್ಕೆ ಬೇಕೇ ಬೇಕು ಆಮ್ಲಜನಕ. ದ ಅಕ್ವಾಟಿಕ್ ಅನಿಮಲ್ಸ್ ಕ್ಯಾನ್ ಬ್ರೀತ್ ಅಂಡರ್ ವಾಟರ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್. ಈಗ ಹೇಳಿದ್ನಲ್ಲ, ಅದಕ್ಕೋಸ್ಕರ ನೀರಿನಲ್ಲಿರ್ತಕ್ಕಂತಹ ಜಲಚರ ಅನಿಮಲ್ಸ್ಗಳು ಏನ್ ಮಾಡುತ್ತೆ? ನೀರಿನಲ್ಲಿ ಕರಗಿರ್ತಕ್ಕಂತಹ ನೋಡಿ ಪ್ರೆಸೆನ್ಸ್ ಆಫ್ ಡಿಸಾಲ್ವ್ಡ್ ಆಕ್ಸಿಜನ್, ನೀರಿನಲ್ಲಿ ಕರಗಿರ್ತಕ್ಕಂತಹ ಆಮ್ಲಜನಕವನ್ನ ಉಸಿರಾಡುತ್ತೆ. Thus, we may conclude that solid, liquids and gases can diffuse into liquids. ಇದರಿಂದ ಏನ್ ಗೊತ್ತಾಗುತ್ತೆ? ಘನ, ದ್ರವ ಮತ್ತೆ ಅನಿಲಗಳು ಯಾವುದ್ರಲ್ಲಿ? ದ್ರವದಲ್ಲಿ ವಿಸರಣೆಯಾಗುತ್ತೆ, ಹರಡ್ಕೊಳ್ಳುತ್ತೆ, ಕರಗೋಗುತ್ತೆ ಅಂತೇಳಿ ಗೊತ್ತಾಗುತ್ತೆ. ಅಂದ್ರೆ ಈಸ್ ಒನ್ ಆಫ್ ದಿ ಸಾಲಿಡ್. ಘನ ರೂಪದ್ದು ನೀರಿನಲ್ಲಿ ಕರಗುತ್ತೆ, ದ್ರವ ರೂಪನೂ ಕರಗುತ್ತೆ, ಅನಿಲ ರೂಪನೂ ಕರಗುತ್ತೆ. The rate of diffusion of liquid is higher than that of solid. ಅಂದ್ರೆ ಘನಕ್ಕೆ ಹೋಲಿಸ್ಕೊಂಡ್ರೆ, ಸಾಲಿಡ್ಗೆ ಹೋಲಿಸ್ಕೊಂಡ್ರೆ ದ್ರವ ರೂಪದಲ್ಲಿ ಏನು ಡಿಫ್ಯೂಷನ್, ವಿಸರಣಾ ಶಕ್ತಿ ಹೆಚ್ಚಿರುತ್ತೆ. ಡಿಫ್ಯೂಷನ್ ಇಸ್ ಹೈಯರ್ ದನ್ ದಟ್ ಆಫ್ ದ ಸಾಲಿಡ್. ಲಿಕ್ವಿಡ್ ಅಲ್ಲಿ ತುಂಬಾ ಇರುತ್ತೆ. ಲಿಕ್ವಿಡ್ ಈಸ್ ಹೈಯರ್ ಡಿಫ್ಯೂಷನ್ ದನ್ ಸಾಲಿಡ್. ಅಷ್ಟೇ. ಅರ್ಥ ಆಯ್ತಾ? This is due to the fact that in the liquid state particles move freely and have greater space between each other. ಈ ಎಲ್ಲಾ ಗುಣಲಕ್ಷಣಗಳಿರೋದ್ರಿಂದನೇ
ದ್ರವ್ಯದಲ್ಲಿರ್ತಕ್ಕಂತಹ ದ್ರವದಲ್ಲಿರ್ತಕ್ಕಂತಹ ಪಾರ್ಟಿಕಲ್ಸ್ ಕಣಗಳೇನಾಗುತ್ತೆ ಫ್ರೀಯಾಗಿ ಸ್ವತಂತ್ರವಾಗಿ ಹರಡ್ಕೊಂಡಿದೆ. ಮತ್ತೆ ಅವುಗಳ ಕಣಗಳ ನಡುವೆ ಗ್ರೇಟರ್ ಸ್ಪೇಸ್ ಹೆಚ್ಚಿನ ಜಾಗ ಖಾಲಿ ಜಾಗ ಇರುತ್ತೆ. ಅದರ್ ಆಸ್ ಕಂಪೇರ್ಡ್ ಟು ಪಾರ್ಟಿಕಲ್ಸ್ ಆಫ್ ಸಾಲಿಡ್ ಅಂದ್ರೆ ಘನ. ಸಾಲಿಡ್ಗೆ ಹೋಲಿಸ್ಕೊಂಡ್ರೆ ದ್ರವದ ಕಣಗಳೇನಾಗುತ್ತೆ ಹೆಚ್ಚು ಸ್ಪೇಸ್. ಇಲ್ಲಿ ನೋಡಿ ಸಾಲಿಡ್ ಅಲ್ಲಿ ಈ ತರ ಒತ್ತೊತ್ತಾಗಿರುತ್ತೆ. ಲಿಕ್ವಿಡ್ ಅಲ್ಲಿ ನೋಡಿ ಬಿಟ್ವೀನ್ ಸ್ಪೇಸ್ ಇಲ್ಲೆಲ್ಲ ಜಾಗ ಇದೆ, ವೈಟ್ ಇರೋಂಥದ್ದು. ಮತ್ತೆ ಕಣಗಳೇನಾಗುತ್ತೆ ಈಸಿಯಾಗಿ ಮೂವ್ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟಿರ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಗೇಷಿಯಸ್ ಸ್ಟೇಟು ಮತ್ತೆ ಮುಂದೆ ಮಾಡೋಣ. ಓಕೆನಾ? ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ ಎ ಕ್ವಶನ್ಸ್ ಆರ್ ಯುವರ್ ಸಜೆಷನ್ ಇನ್ ಕಾಮೆಂಟ್ ಬಾಕ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು, ಏನಾದರೂ ಎಕ್ಸಾಂಪಲ್ಸ್ ಗೊತ್ತಾಗಲಿಲ್ಲ ಅಥವಾ ಅಂದರೆ ಅದನ್ನು ಕಾಮೆಂಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಮತ್ತು ಸದ್ಯಕ್ಕೆ ನೀವೇ ಸಾಲಿಡ್ ಮತ್ತು ಲಿಕ್ವಿಡ್ಗೆ ಇರ್ತಕ್ಕಂಥ ಡಿಫ್ರೆನ್ಸ್ನ 3 ಡಿಫ್ರೆನ್ಸ್ ಬರೆದು 3 ಎಕ್ಸಾಂಪಲ್ಸ್ನ ನೋಟ್ ಮಾಡಿ ಟೆಕ್ಸ್ಟ್ ಬುಕ್ನ ಓದ್ಕೊಂಡು, ಹಾಗೆ ಟ್ರೈ ಟು ರೀಡ್ ಆ್ಯಂಡ್ ಆನ್ಸರ್ ದ ಗೇಷಿಯಸ್ ಸ್ಟೇಟ್ ಆಲ್ಸೋ. ಮೂರನ್ನು ನೀವೇ ಗೇಷಿಯಸ್ ಏನು ಗುಣಲಕ್ಷಣ ಅಂತ ಈ ಟೆಕ್ಸ್ಟ್ ಬುಕ್ ಇರ್ತಕ್ಕಂಥ ವರ್ಡ್ಸ್ನ ಓದಿ 3 ಡಿಫ್ರೆನ್ಸನ್ನು ಬರೀರಿ. ಓಕೆನಾ? ಓಕೆ, ಥ್ಯಾಂಕ್ ಯು.